ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ 100 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಯಾಗಿರುವಂತಹ ಪ್ರಮುಖ ಶಿಕ್ಷಣ ಸಂಸ್ಥೆಗಳ ಹೆಸರಿನಲ್ಲಿ ಲಿಂಗಾಯತ ಎಂಬ ಒಂದು ಪದ ಬಳಕೆಯಾಗಿದೆ. ಮೊದಲನೆಯದಾಗಿ LEA ಧಾರವಾಡ. ಇಲ್ಲಿ LEA ಅಂದ್ರೆ ಲಿಂಗಾಯತ ಎಜುಕೇಶನ್ ಅಸೋಸಿಯೇಷನ್. ಈ ಒಂದು ಶಿಕ್ಷಣ ಸಂಸ್ಥೆ ಸ್ಥಾಪನೆ ಆಗಿರುವಂತಹ ವರ್ಷ 1883. ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದವರು ಇಬ್ಬರು ವ್ಯಕ್ತಿಗಳು. ಒಬ್ಬರ ಹೆಸರು ಗುರು ಸಿದ್ದಪ್ಪ ವಿ ಗಿಲಗಂಚಿ, ಇನ್ನೊಬ್ಬರ ಹೆಸರು ರುದ್ರಗೌಡ ಸಿ ಅರ್ತಾಳ್. ಇವರಿಬ್ಬರು ಕೂಡ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಲಿಂಗಾಯತ ಸಮಾಜದಲ್ಲಿರುವ ಯುವಕರು ಉನ್ನತ ವ್ಯಾಸಂಗವನ್ನ ಮಾಡಬೇಕು, ಇವರು ಸರ್ಕಾರದಲ್ಲಿರುವ ಉನ್ನತ ಹುದ್ದೆಗಳನ್ನ ಪಡೆಯಬೇಕು ಎಂಬ ಉದ್ದೇಶದಿಂದ ಲಿಂಗಾಯತ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸ್ಕಾಲರ್ಶಿಪ್ ಸಿಗುವಂತೆ ಮಾಡಲು ಒಂದು ಶೈಕ್ಷಣಿಕ ನಿಧಿಯನ್ನ ಪ್ರಾರಂಭ ಮಾಡ್ತಾರೆ. ಈ ರೀತಿ ಲಿಂಗಾಯತ ಎಜುಕೇಶನ್ ಅಸೋಸಿಯೇಷನ್ ಎಂಬ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗುತ್ತೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಈ ಒಂದು ಸಂಸ್ಥೆ ಸ್ಥಾಪನೆಯಾದದ್ದು 1904ರಲ್ಲಿ. ಅಂದ್ರೆ ವೀರಶೈವ ಮಹಾಸಭೆ ಸ್ಥಾಪನೆಯಾಗಿರುವುದಕ್ಕಿಂತ 21 ವರ್ಷಗಳ ಹಿಂದೆಯೇ ಲಿಂಗಾಯತ ಎಜುಕೇಶನ್ ಅಸೋಸಿಯೇಷನ್ ಸ್ಥಾಪನೆಯಾಗಿತ್ತು. ಇದರಿಂದ ಗಮನಿಸಬೇಕಾದ ಒಂದು ಅಂಶ ಏನೆಂದರೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪನೆ ಆಗುವುದಕ್ಕಿಂತ ಮುಂಚೆ ಸಮಾಜದಲ್ಲಿ ವೀರಶೈವ ಎಂಬ ಒಂದು ಪದ ರೂಢಿಯಲ್ಲಿ ಇರಲಿಲ್ಲ. ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕೇವಲ ಲಿಂಗಾಯತ ಎಂಬ ಒಂದು ಪದ ಮಾತ್ರ ರೂಢಿಯಲ್ಲಿ ಇತ್ತು. ಇನ್ನೊಂದು ಶಿಕ್ಷಣ ಸಂಸ್ಥೆ BLDEA ಬಿಜಾಪುರ್, ಅಂದ್ರೆ ಬಿಜಾಪುರ್ ಲಿಂಗಾಯತ್ ಡಿಸ್ಟ್ರಿಕ್ಟ್ ಎಜುಕೇಶನಲ್ ಅಸೋಸಿಯೇಷನ್. ಈ ಒಂದು ಶಿಕ್ಷಣ ಸಂಸ್ಥೆ ಸ್ಥಾಪನೆಯಾದ ವರ್ಷ 1910. ಈ ಒಂದು ಶಿಕ್ಷಣ ಸಂಸ್ಥೆಯ ಸ್ಥಾಪಕರ ಹೆಸರು ಡಾಕ್ಟರ್ TG ಹಳಕಟ್ಟಿ. ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವಂತಹ ಡಾಕ್ಟರ್ ಫಗು ಹಳಕಟ್ಟಿ ಅವರು ವಚನ ಪಿತಾಮಹ ಎಂಬ ಹೆಸರಿನಿಂದ ಖ್ಯಾತಿಯನ್ನ ಹೊಂದಿದ್ದಾರೆ. ಏಕೆಂದರೆ ಹಳಕಟ್ಟಿಯವರು ವಚನ ಸಾಹಿತ್ಯವನ್ನ ಸಂಗ್ರಹ ಮಾಡಿ ಪ್ರಿಂಟಿಂಗ್ ಪ್ರೆಸ್ ಅನ್ನ ತೆಗೆದು ತಾವೇ ಇದನ್ನ ಪ್ರಿಂಟ್ ಮಾಡಿ ಪ್ರಸಾರ ಮಾಡುವಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಆದ್ದರಿಂದ ಅವರನ್ನು ವಚನ ಪಿತಾಮಹ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪನೆಯಾದದ್ದು 1904ರಲ್ಲಿ. ಅಂದರೆ ವೀರಶೈವ ಮಹಾಸಭೆ ಸ್ಥಾಪನೆಯಾದ 6 ವರ್ಷಗಳ ನಂತರ ಹಳಕಟ್ಟಿಯವರು ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪನೆಯಾಗಿರುವಂತಹ ವಿಷಯ ಹಳಕಟ್ಟಿಯವರ ಗಮನದಲ್ಲಿ ಇತ್ತು. ಆದರೂ ಕೂಡ ತಾವು ಸ್ಥಾಪನೆ ಮಾಡಿರುವ ಶಿಕ್ಷಣ ಸಂಸ್ಥೆಯ ಹೆಸರಿನಲ್ಲಿ ವೀರಶೈವ ಪದವನ್ನ ಅವರು ಸೇರಿಸಿಲ್ಲ, ಕೇವಲ ಲಿಂಗಾಯತ ಎಂಬ ಪದವನ್ನು ಮಾತ್ರ ಸೇರಿಸಿದ್ದಾರೆ. ಇದರಿಂದ ಗೊತ್ತಾಗುತ್ತೆ 1910ರ ಆಸುಪಾಸಿನಲ್ಲೂ ಕೂಡ ವೀರಶೈವ ಎಂಬ ಪದ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರೂಢಿಯಲ್ಲಿ ಇರಲಿಲ್ಲ. ಇನ್ನೊಂದು ಶಿಕ್ಷಣ ಸಂಸ್ಥೆಯ ಹೆಸರು KLE ಸೊಸೈಟಿ ಬೆಳಗಾವಿ, ಅಂದ್ರೆ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ. ಈ ಒಂದು ಶಿಕ್ಷಣ ಸಂಸ್ಥೆ ಸ್ಥಾಪನೆಯಾದ ವರ್ಷ 1916. KLE ಸಂಸ್ಥೆಯನ್ನ ಸ್ಥಾಪನೆ ಮಾಡಿದವರು 7 ಜನ ವ್ಯಕ್ತಿಗಳು. ಸ್ಥಾಪಕರ ಹೆಸರುಗಳು ಈ ರೀತಿ ಇವೆ: ಪ್ರೊಫೆಸರ್ MR ಸಾಕ್ರೆ, SS ಬಸವನಾಳ್, BS ಹಂಚಿನಾಳ್, HF ಕಟ್ಟಿಮನಿ, BB ಮಮದಾಪುರ್, PR ಚಿಕ್ಕೋಡಿ, VV ಪಾಟೀಲ್. KLE ಸಂಸ್ಥೆಯ ಸ್ಥಾಪಕರಲ್ಲಿ ಒಬ್ಬರಾಗಿರುವ ಪ್ರೊಫೆಸರ್ MR ಸಾಕ್ರೆ ಅವರು ಲಿಂಗಧಾರಣಾ ಚಂದ್ರಿಕೆ ಎಂಬ ಒಂದು ಗ್ರಂಥಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ಆ ಒಂದು ಮುನ್ನುಡಿಯಲ್ಲಿ ಲಿಂಗಾಯತ ಧರ್ಮದ ವಿಶೇಷತೆ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. KLE ಶಿಕ್ಷಣ ಸಂಸ್ಥೆ ಸ್ಥಾಪನೆಯಾದದ್ದು 1916ರಲ್ಲಿ. ಅಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪನೆಯಾದ 12 ವರ್ಷಗಳ ನಂತರ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿತ್ತು. ಆದರೂ ಕೂಡ ಈ ಒಂದು ಶಿಕ್ಷಣ ಸಂಸ್ಥೆಯ ಹೆಸರಿನಲ್ಲಿ ವೀರಶೈವ ಎಂಬ ಪದವನ್ನ ಬಳಸಿಲ್ಲ, ಕೇವಲ ಲಿಂಗಾಯತ ಎಂಬ ಪದವನ್ನು ಮಾತ್ರ ಬಳಸಲಾಗಿದೆ. ಈ ರೀತಿ ಈ ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಹೆಸರಿನಲ್ಲಿ ಲಿಂಗಾಯತ ಎಂಬ ಪದ ಬಳಕೆಯಾಗಿರುವುದನ್ನ ನೋಡಿದರೆ 100 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಎಂಬ ಪದ ಸಮಾಜದಲ್ಲಿ ಧಾರ್ಮಿಕವಾಗಿ ರೂಢಿಯಲ್ಲಿ ಇರಲಿಲ್ಲ, ಕೇವಲ ಲಿಂಗಾಯತ ಎಂಬ ಪದವ ಮಾತ್ರ ಅಸ್ತಿತ್ವದಲ್ಲಿ ಇತ್ತು. ವೀರಶೈವ ಎಂಬ ಒಂದು ಪದ ಲಿಂಗಾಯತ ಸಮಾಜದಲ್ಲಿ ಬರುವಂತಹ 100 ಪಂಗಡಗಳಲ್ಲಿ ಒಂದು ಚಿಕ್ಕ ಪಂಗಡಕ್ಕೆ ಮಾತ್ರ ಸೀಮಿತವಾಗಿತ್ತು ಎಂಬುದು ನಿಮಗೆ ಗೊತ್ತಾಗುತ್ತೆ.